ಎಲ್ರಿಗೂ ನಮಸ್ಕಾರ. ಈ ಕೊರೋನಾ ವೈರಸ್ ಬಂದ ಮೇಲೆ ಜಗತ್ತಿನ ಪರಿಸ್ಥಿತಿ ಏನು, ನಮ್ಮ ಭಾರತದ ಸ್ಥಿತಿ ಏನು ಅಂತ ಎಲ್ರಿಗೂ ಗೊತ್ತಿದೆ. ಇನ್ನು ಕರ್ನಾಟಕದಲ್ಲಿ ಕೆಲವು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡ್ತಾ ಇರುವಂತ ಅನೇಕರಿಗೆ ಕೆಲಸದ ಅಭದ್ರತೆ ಕಾಡ್ತಾ ಇದೆ. ಇನ್ನು ಕೆಲವರು ಕೆಲಸ ಕಳೆದುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಅಂಥವರಿಗೆ ನಮ್ಮ ರಾಜ್ಯದಲ್ಲಿ ಮುಂದೆ ಯಾವ ರೀತಿ ಅವಕಾಶ ಇದೆ, ಅವರಿಗೇನಾದರೂ ಮತ್ತೆ ಉದ್ಯೋಗವನ್ನು ಕೊಡೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಅದರ ಜೊತೆಗೆ ವಿದೇಶದಲ್ಲೂ ಕೂಡ ಅನೇಕ ಕನ್ನಡಿಗರಿದ್ದಾರೆ, ಕೆಲಸ ಕಳೆದುಕೊಳ್ತಾ ಇದ್ದಾರೆ, ಮುಂದೇನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅಲ್ಲಿ ಕೆಲಸ ಕಳ್ಕೊಂಡು ಇಲ್ಲಿಗೆ ಬಂದರೆ ಅವರಿಗೆ ಏನೇನು ಅವಕಾಶ ಇದೆ, ಯಾವ ರೀತಿ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸುತ್ತೆ, ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದ್ರ ಬಗ್ಗೆ ತುಂಬ ಮಂದಿಗೆ ಉತ್ತರ ಇಲ್ಲ, ಆತಂಕದಲ್ಲಿ ಕೂಡ ಇದ್ದಾರೆ. ಸೊ ಇಂಥವರ ಕೆಲವೊಂದು ಏನು ಪ್ರಶ್ನೆಗಳಿದೆ, ಆತಂಕ ಇದೆ, ಇದ್ರ ಬಗ್ಗೆ ನಮ್ಮ ರಾಜ್ಯದ DCM ಆಗಿರುವಂಥ ಅಶ್ವಥ್ ನಾರಾಯಣ್ ಅವರು ನಮ್ಮ ಒನ್ ಇಂಡಿಯಾ ಕನ್ನಡ ಜೊತೆ ಮಾತನಾಡಿದ್ದಾರೆ, ಕೆಲವೊಂದು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಹಾಗೆ ರಾಜ್ಯದಲ್ಲಿ ಕೊರೋನಾ ವೈರಸ್ನಿಂದ ಮುಕ್ತರಾಗೋದಕ್ಕೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಕಾನೂನು ವ್ಯವಸ್ಥೆ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ತೆ. ಫೈನ್ ಸರ್, ಈಗ ನೀವು ಹ್ಯಾಂಡಲ್ ಮಾಡ್ತಿರೋ ಮಿನಿಸ್ಟ್ರಿಗಳಿಗೆ ಆಫ್ಟರ್ ಕೊರೋನಾ ತುಂಬಾ ರೆಸ್ಪಾನ್ಸಿಬಲ್ ಇರೋ ಮಿನಿಸ್ಟ್ರೀಸ್ ಅವು, ಸ್ಪೆಷಲಿ ಸ್ಕಿಲ್ ಡೆವಲಪ್ಮೆಂಟು, ಬಯೋಟೆಕ್ನಾಲಜಿ, ಈ ಥರದ್ದು. ಸೋ ಫಾರ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್, ಕರ್ನಾಟಕದಲ್ಲೇ ಸುಮಾರು 60,000 ಜನ IT ಕೆಲಸ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದೇರ್ ಆರ್ ಸಮ್ ರಿಪೋರ್ಟ್ಸ್ ಆರ್ ಸೇಯಿಂಗ್. ಸೊ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಷ್ಟು ಮಾಹಿತಿ ಇದೆ, ಮತ್ತೆ ಈ ತರದ ಇಶ್ಯೂನ, ಸ್ಪೆಷಲಿ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ನೀವು ಆಫ್ಟರ್ ಕೊರೋನಾ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಇದು ಮುಖ್ಯವಾಗಿ ಇದು ಎವರ್ ಗ್ರೋಯಿಂಗ್ ಇಂಡಸ್ಟ್ರಿ. ಒಂದು ನಿಮ್ಗೆ ಗೊತ್ತಿದ್ದಾಗಿ ಇಲ್ಲಿ ಎಲ್ಲೂ ಗ್ರೋತ್ ರೇಟು ಕನಿಷ್ಠ 10% ಗಿಂತ ಜಾಸ್ತಿ ಗ್ರೋತ್ ರೇಟ್ ಇರುವಂತ ಒಂದು ಸೆಕ್ಟರ್ ಇದು ಮಿನಿಮಮ್. ಹಾಗಾಗಿ ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇರ್ತದೆ, ಇವತ್ತು ಕಮ್ಮಿ ಆಗೋ ಪ್ರಶ್ನೆ ಇಲ್ಲ. ಈ ಒಬ್ಬ ಇಲ್ದರೆ ಇನ್ನೊಬ್ಬ ಆಪರ್ಚುನಿಟಿ, ಒಂದು ಗೇಟ್ ಮುಚ್ಚಿದ್ರು ಇನ್ನೊಂದು ಗೇಟ್ ಓಪನ್ ಆಗುವಂತದ್ದು ನಮ್ಮ ರಾಜ್ಯದಲ್ಲಿ ಇರುವಂತದ್ದಿದೆ. ಹಾಗಾಗಿ ಎಲ್ಲ ಹೊಸ ಹೊಸ ಕಂಪ್ನಿಗಳು ಬೇರೆ ಬೇರೆ ದೇಶಗಳನ್ನ ಬಿಟ್ಟು, ಬೇರೆ ಬೇರೆ ರಾಜ್ಯಗಳನ್ನ ಬಿಟ್ಟು ಎಲ್ಲರೂ ಬೆಂಗಳೂರಿನ ಕಡೆ, ಕರ್ನಾಟಕದ ಕಡೆನೆ ಬರ್ತಿರುವಂತದ್ದಿದೆ. ಹಾಗಾಗಿ ನಮ್ಗೆ ಹೆಚ್ಚು ಅವಕಾಶ ಹೆಚ್ಚುತ್ತಾ ಇದೆ ಹೊರತು ಅವಕಾಶ ಕಮ್ಮಿ ಆಗೋ ಪ್ರಶ್ನೆನೇ ಇಲ್ಲ. ಮತ್ತು ಅದೇ ದಿಕ್ಕಲ್ಲಿ ಭಾರತ ಸರ್ಕಾರನು ಯೋಚನೆ ಮಾಡ್ತಿರುವಂತದ್ದಿದೆ, ರಾಜ್ಯ ಸರ್ಕಾರದಲ್ಲೂ ನಾವು ಇದೇ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರುವಂತದ್ದೇ. ನಾವು ಸಂಪೂರ್ಣವಾಗಿ ಇದಕ್ಕೆ ಹೆಚ್ಚಿನ ಆದ್ಯತೆ, ಆಸಕ್ತಿ, ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡ್ತಿರುವಂತದ್ದಿದೆ. ಇನ್ನೂ ಬೇಕಾದಷ್ಟು ಸುಧಾರಣೆಗಳನ್ನ ಇಲ್ಲಿ ತರಲಿಕ್ಕೆ, ಈಗೆಲ್ಲ ನಿಮ್ಗೆ ಗೊತ್ತಿದೆ, ಇನ್ನೋವೇಷನ್ ಅಥಾರಿಟಿನ ತಂದಿದೀವಿ, ರೆಗ್ಯುಲೇಟರಿ ಸ್ಯಾಂಡ್ ಬಾಕ್ಸ್ಗಳನ್ನೆಲ್ಲ ಪ್ರಾರಂಭ ಮಾಡಿ ಯಾವ ಒಂದು ಕಾನೂನಿನ ಅಡೆತಡೆ ಇಲ್ಲದೆ ಹೊಸತನವನ್ನ ಪ್ರಾರಂಭಿಸ್ಲಿಕ್ಕೆ ನಾವೆಲ್ಲಾ ಕ್ಷೇತ್ರದಲ್ಲೂ ಮಾಡುವಂತದ್ದು ಮಾಡ್ತಿದೀವಿ. ಮತ್ತು ಎಲ್ಲಾ ಇಲಾಖೆಗಳಲ್ಲೂ ಆವಿಷ್ಕಾರ ಅನ್ನುವಂಥದ್ದು ಯಾರ್ಯಾರು ಎಷ್ಟು ಮಟ್ಟಿಗೆ ತೊಡಗಿಸ್ಕೊತೀವಿ, ಎಷ್ಟು ಸರಳವಾಗಿ, ಸುಲಭವಾಗಿ, ಪರಿಣಾಮಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸ್ಲಿಕ್ಕೆ ಅವಶ್ಯಕತೆ ಆದಂತ ಏನು ಕಾರ್ಯಗಳನ್ನ ಮಾಡ್ತೀವಿ ಅದು ಮುಖ್ಯ. ಅದಕ್ಕಾಗಿ ಪೂರಕವಾಗಿ ನಾವೆಲ್ಲಾ ಇಲಾಖೆಯಲ್ಲೂ ಈ ಒಂದು ಆದ್ಯತೆಯನ್ನು ಕೊಡ್ಲಿಕ್ಕೆ, ಮಾಡೋಕ್ಕೆ ನಾವು ಸದಾಕಾಲ ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ. ಹಾಗಾಗಿ ನನಗನ್ಸುತ್ತೆ ಕೆಲಸ ಕಳ್ಕೊಳ್ಳುವಂಥದ್ದು, ಪ್ರತಿಭಾವಂತರು ಕೆಲಸ ಕಳ್ಕೊಳ್ಳುವಂಥದ್ದು, ಅದರಲ್ಲೂ ನಮ್ಮ ತಂತ್ರಜ್ಞಾನ, ಇನ್ಫಾರ್ಮೇಶನ್ ಟೆಕ್ನಾಲಜಿನಲ್ಲಿ ಸಾಧ್ಯತೆಗಳು ಕಮ್ಮಿ, ಇನ್ನೂ ಹೆಚ್ಚಾಗುತ್ತೆ. ಮತ್ ನಿಮ್ಗೂ ಗೊತ್ತಿದೆ, ಇನ್ನೆಲ್ಲ ಈ COVID-19 ನಂತರ ಅಂತೂ ಎಲ್ಲ ಟೆಕ್ನಾಲಜಿ ಡಿಪೆಂಡೆಂಟೇ ಆಗುತ್ತೆ. ಎಲ್ಲಾರು ಕಾಮರ್ಸ್ ಎಲ್ಲ, ಇವನ್ ಸಣ್ಣ ದಿನಸಿ ಅಂಗಡಿಯವನು ಕಾಮರ್ಸ್ಗೆ ಬರ್ತಿದ್ದಾನೆ. ಎಲ್ಲ ಇವತ್ತು ಯಾವ ಇಂಡಸ್ಟ್ರಿ ಟೆಕ್ನಾಲಜಿ ಉಪಯೋಗಿಸ್ತಿಲ್ಲ ಅಂತ ಏನಿಲ್ಲ, ಎಲ್ಲರೂ ಟೆಕ್ನಾಲಜಿಗೆ ಬಂದ್ಬಿಡ್ತಿದ್ದಾರೆ. ಹಾಗಾಗಿ ಅವಕಾಶಗಳು ಜಾಸ್ತಿ ಇರುತ್ತೆ. ಎಜುಕೇಶನ್ ಸೆಕ್ಟರ್ನು ಕಂಪ್ಲೀಟ್ಲಿ ಟೆಕ್ನಾಲಜಿ ಡಿಪೆಂಡೆಂಟ್ ಆಗ್ತಿದೆ, ಮೀಡಿಯಾನು ನೀವು ಕಂಪ್ಲೀಟ್ಲಿ ಟೆಕ್ನಾಲಜಿ ಡಿಪೆಂಡೆಂಟ್ ಆಗ್ತಿದೆ, ಟ್ರಾನ್ಸ್ಪೋರ್ಟ್ ಟೆಕ್ನಾಲಜಿ ಡಿಪೆಂಡೆಂಟ್, ಎಲ್ಲಿ ಹೇಳ್ತೀರೋ ಹಾಸ್ಪಿಟಾಲಿಟಿ, ಇನ್ನೊಂದು ಅಗ್ರಿಕಲ್ಚರು ಸಹ ಇವತ್ತು ಕಂಪ್ಲೀಟ್ ಅಗ್ರಿಕಲ್ಚರ್ ನೋಡಿ, ಎಲ್ಲಾ ಡಾಟಾ ಕ್ಯಾಪ್ಚರ್ ಮಾಡಕ್ಕೆ, ಟ್ರೇಡ್ ಮಾಡಕ್ಕೆ, ಬಿಸ್ನೆಸ್ ಮಾಡಕ್ಕೆ ಇವತ್ತೆಲ್ಲನು ನ್ಯಾಷನಲ್ ಪೋರ್ಟಲ್ ನಲ್ಲೂ ಕಂಪ್ಲೀಟ್ಲಿ ಡಿಜಿಟಲೈಸ್ ಮಾಡ್ತಿರುವಂತದ್ದು. ಇಡೀ ದೇಶದಲ್ಲಿ ವ್ಯಾಪಕವಾದಂತ ಸುಧಾರಣೆಯನ್ನ ತರಲಿಕ್ಕೆ, ಯಾರಿಗೂ ಯಾವ ಸಂದರ್ಭದಲ್ಲೂ ವಹಿವಾಟನ್ನ ಮಾಡ್ಲಿಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಈ ಟೆಕ್ನಾಲಜಿ ಬಳಕೆಯನ್ನ ಆಗ್ತಿರುವಂತದ್ದಿದೆ. ಹಾಗಾಗಿ ಈ ದಿಕ್ಕಲ್ಲಿ ನಂಗನ್ಸುತ್ತೆ ಹೆಚ್ಚು ಅವಕಾಶ ಆಗುತ್ತೆ. ಪ್ರಶಾಂತ್. ಓಕೆ ಸರ್. ಸರ್, ಸಿನ್ಸ್ ಯು ಆರ್ ಹ್ಯಾಂಡ್ಲಿಂಗ್ ದಿಸ್ ಮಿನಿಸ್ಟ್ರಿ, ನಮ್ಗೆ ಏನಾದ್ರು ಸ್ವಲ್ಪ ಅಂಕಿಅಂಶ ಏನಾದ್ರು ಸಿಗ್ಬೋದಾ? ಎಷ್ಟು IT ಕರ್ನಾಟಕದಲ್ಲಿ ಡಿಪೆಂಡೆನ್ಸಿ ಇದೆ, ಎಷ್ಟು ಜನ ಇದ್ದಾರೆ, ಮತ್ತೆ ಅದು ಇಂಪ್ಯಾಕ್ಟ್ ಎಷ್ಟಾಗುತ್ತೆ? ನಮಗ್ ಗೊತ್ತಿರೋ ಪ್ರಕಾರ ಇದು 2 ಮಿಲಿಯನ್ ಅಂತ ಇರೋದು, 2 ಮಿಲಿಯನ್ ಇರುವಂತದ್ದು. ಆ 2 ಮಿಲಿಯನ್ ಇಂದ 3 ಮಿಲಿಯನ್ ರೀಚ್ ಆಗ್ಬೇಕು ಅಂತ ದಾರಿನಲ್ಲಿತ್ತು. ಅದನ್ನ ಇನ್ನೂ ಹೆಚ್ಚಿನ ರೀತಿ
ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡುವಂಥದ್ದು. ಈಗ 20 ಲಕ್ಷಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು. ಮತ್ತೆಲ್ಲ ಇನ್ನೆಲ್ಲ ಡೇಟಾಗಳನ್ನ ಇನ್ನ ಹೆಚ್ಚು ಕ್ಯಾಪ್ಚರ್ ಮಾಡೋಂಥದ್ನ ಈಗಾಗಲೇ ಕೆಲವೆಲ್ಲ ನ್ಯಾಸ್ಕಾಮು ಇನ್ನೊಂದು ಬೇರೆ ಬೇರೆ ಸಂಘಟನೆಗಳಲ್ಲೂ 10 ಸಂಘಟನೆಗಳಿದೆ, ಎಲ್ಲಾ ಕಡೆಯಿಂದನೂ ಕ್ಯಾಪ್ಚರ್ ಮಾಡೋಂಥದ್ದು ಮಾಡಿ ಇದನ್ನ ಕೊಡುವಂಥದ್ದು ಮಾಡ್ತೀವಿ. ಮಾಡ್ಬೋದು. ಸರ್ ಇನ್ನೂ ಬೆಳೆಸಲಿಕ್ಕೆ ಮಾಡ್ತಾ ಇದೀವಿ. ಎಲ್ಲ ನೀವು ನೋಡ್ತಿದ್ದೀರ ಸ್ಟಾರ್ಟ್ಅಪ್ ಫಂಡ್ಗಳು ಕೊಡುವಂಥದ್ದು, ಬಯೋಟೆಕ್ನಾಲಜಿನಲ್ಲಾಗ್ಲಿ IT ನಲ್ಲಾಗ್ಲಿ ಎಲ್ಲವೂ ಬಹಳಷ್ಟು ಮಾಡ್ತಾ ಇದೀವಿ. ಕಾನೂನಾತ್ಮಕವಾಗಿನೂ ಆರ್ಥಿಕವಾಗಿನೂ ಪೂರಕವಾಗಿ ಎಲ್ಲ ವಾತಾವರಣನೂ ಚೆನ್ನಾಗಿದೆ, ಎಕೋಸಿಸ್ಟಮ್ ಚೆನ್ನಾಗಿದೆ ಇಲ್ಲಿ. ಸರ್ ಈಗ ಕೊರೋನಾಗಿಂತ ಹಿಂದೆ ಒಂದು ಏನ್ ಸಿಸ್ಟಮ್ ಇತ್ತು, ಆ ಸಿಸ್ಟಮ್ ಕೊರೋನಾ ನಂತರ ಅದೇ ಕಂಟಿನ್ಯೂ ಆಗುತ್ತೆ ಅನ್ನೋ ಗ್ಯಾರಂಟಿಗಳು ಏನಿಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ಬರೀ ವರ್ಕ್ ಫ್ರಮ್ ಹೋಮ್ ವಿಚಾರನ ಇಟ್ಕೊಂಡ್ರೆ 33% ಗೌರ್ಮೆಂಟ್ ಅಲೋ ಮಾಡಿದೆ, ಬಟ್ ಎಷ್ಟೋ ಆಫೀಸ್ಗಳಲ್ಲಿ ಇನ್ನೂ ಆಫೀಸ್ ವರ್ಕ್ ಶುರು ಆಗ್ತಾ ಇಲ್ಲ. ಇದು ಏನ್ ಮಾಡುತ್ತೆ, ನಿಮ್ಗೆ ವರ್ಕ್ ಫ್ರಮ್ ಹೋಮ್ ಡಿಪೆಂಡೆನ್ಸಿಯನ್ನ ಜಾಸ್ತಿ ಮಾಡುತ್ತೆ. ಸಹಜವಾಗಿ ಬೇರೆ ಅದ್ರದ್ದು ಈಗ ಒಂದು ಆಫೀಸ್ ರನ್ ಆಗ್ತಾ ಇದ್ರೆ ಅಲ್ಲೊಂದು ಕೇಟರಿಂಗ್ ಇರ್ತಿತ್ತು, ಕ್ಯಾಬ್ ಇರ್ತಿತ್ತು, ಓಡಾಟ ಇರ್ತಿತ್ತು, ಈ ತರದ ಎಲ್ಲಾ ಸರೌಂಡಿಂಗ್ ಸ್ಟ್ರಕ್ಚರ್ಗಳು ಕೊಲ್ಯಾಪ್ಸ್ ಆಗ್ತವೆ. ಇದ್ರ ಕಡೆಗೆ ಏನು ಗಮನ ಹರಿಸಿದಿರ ಸರ್? ಯಾವ ತರ ಯೋಚನೆ ಮಾಡ್ತಾ ಇದ್ದೀರಾ? ಈ ರೀತಿ ಇದು ಇನ್ನ ಟೈಮ್ ತೊಳುತ್ತೆ, ಬಟ್ ಏನು ಅಂದ್ರೆ ಒಂದ್ ಹೋದ್ರೆ ಇನ್ನೊಂದ್ ಬರುತ್ತೆ. ಪ್ರಶಾಂತ್ರೆ, ಇದು ಆಪರ್ಚುನಿಟಿ ಹೇಗಿದೆ ಅಂದ್ರೆ, ಒಂದ್ ಬಿಸ್ನೆಸ್ ಹೋದ್ರು ಇಲ್ಲೇನಂದ್ರೆ ಈ ನಗರದಲ್ಲಿ ಆಕ್ಯುಪೇಷನ್ ರಿಕ್ವೈರ್ಮೆಂಟ್ ಇರೋದು ಬಿಲ್ಡಿಂಗ್ ಇನ್ನ ಜಾಸ್ತಿನೇ ಇದೆ. ಮಾರ್ಕೆಟ್ ಡೈನಾಮಿಕ್ಸ್ ಇರ್ತದೆ, ಹೊಸತನ ಬರ್ತದೆ, ಸಿಚುಯೇಷನ್ ಹೆಚ್ಚು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ನನ್ಗೇನ್ ಅನ್ಸುತ್ತೆ, ಹೊಸ ಹೊಸ ಬಿಸ್ನೆಸ್ ಗಳೆಲ್ಲ ನಿರ್ಮಾಣ ಆಗುತ್ತೆ, ನನ್ಗೇನ ಇದನ್ನ ಬರ್ಸೋಂಥದ್ದು ಆಗುತ್ತೆ. ಸರ್ ಈಗ ಅಮೆರಿಕದಲ್ಲಿ ಅಲ್ಲಿ ವೀಸಾ ಇದರಲ್ಲಿ ಒಂದಷ್ಟು ಚೇಂಜಸ್ ಗಳನ್ನ ತಂದಿದ್ದಾರೆ. ಅಲ್ಲಿರೋ ಬಹುತೇಕ ಭಾರತೀಯರು, ಕರ್ನಾಟಕದವರು ಕೆಲಸ ಕಳ್ಕೊಳ್ಳೋ ಹಂತದಲ್ಲಿದ್ದಾರೆ. ಒಂದಷ್ಟು ಜನ ಕೆಲಸ ಕಳ್ಕೊಂಡಿದ್ದಾರೆ, ಮತ್ತೆ ವಾಪಸ್ ಊರಿಗೆ ಬರುವ ಆ ತರದ ಇದ್ರಲ್ಲೂ ಇದ್ದಾರೆ. ಸೊ ಇದ್ರ ಕಡೆಗೆ ಕರ್ನಾಟಕ ಸರ್ಕಾರದ ಆಲೋಚನೆ ಏನಾದ್ರು ಇದೆಯಾ? ಈಗ ವಿದೇಶಗಳಲ್ಲಿದ್ದು ಅಲ್ಲಿಯ ಸಮಸ್ಯೆಗಳನ್ನ ಫೇಸ್ ಮಾಡಿ ವಾಪಸ್ ಬರುವಂತಹ NRIಗಳಿಗೆ ಇದನ್ನ ಒಂದು ಎಕ್ಸ್ಕ್ಲೂಸಿವ್ಲಿ ಇಂತ ಕೆಲಸ ಕಳ್ಕೊಂಡು ಬರ್ತಿರೋಂತ ನಮ್ಮ ವಿದೇಶಿ ಭಾರತೀಯರಿಗೆ ಒಂದು ಪ್ಲಾಟ್ಫಾರ್ಮ್ ನ ನಿರ್ಮಾಣ ಮಾಡಿ, ಅವ್ರಿಗೊಂದು ಯಾರಿಗೆ ಉದ್ಯೋಗ ಅವಕಾಶ ಬಯಸ್ತಿದ್ದಾರೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ನ ನಿರ್ಮಾಣ ಮಾಡಿ, ಅದಕ್ಕೆ ಸೂಕ್ತವಾಗಿ ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಇವ್ರನ್ನ ಅಕಾಮಡೇಟ್ ಆಗ್ಲಿಕ್ಕೆ ಅವಕಾಶ ಇರುವಂತ ಬೇರೆ ಬೇರೆ ಅವಕಾಶಗಳು ಹತ್ತಾರ ಇದಾವೆ. ಅದನ್ನ ಮಾಡೋಕೆ ಫೆಸಿಲಿಟೇಟ್ ಮಾಡ್ಕೊಡುವಂತದನ್ನ ನಾವು ಮಾಡೋಣ ಅಂತೀವಿ. ಓಕೆ ಸರ್, ಇದಿಷ್ಟು ನಿಮ್ಮ ಮಿನಿಸ್ಟ್ರಿ ಸಂಬಂಧಪಟ್ಟಂಗೆ. ಒಂದಷ್ಟು ಜನರಲ್ ಆಗಿ ಕೊರೋನಾ ಸಂಬಂಧಪಟ್ಟಂಗೆ ಒಂದೆರಡು ಪ್ರಶ್ನೆಗಳು ಸರ್. ಒಂದು, ಬೇಸಿಕಲಿ ಇವರೇ ಡಾಕ್ಟರ್, ಕರ್ನಾಟಕ ಗೌರ್ಮೆಂಟ್ ಮಿನಿಸ್ಟ್ರಿಗಳಲ್ಲಿ ಇರೋರೇ ಈ ತರದ ಒಂದು ಮಾಹಿತಿ ಮತ್ತೆ ಜ್ಞಾನವನ್ನು ಇಟ್ಕೊಂಡವ್ರು ನೀವು. ಯಾಕೆ ನಿಮ್ಮನ್ನ ಅಲ್ಲಿಂದ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಬಿಟ್ಟು, ಅದು ಈ ತರದ ಒಂದು ಕ್ರೂಷಿಯಲ್ ಟೈಮ್ ಅಲ್ಲಿ ಬಿಟ್ರು? ಅದಕ್ಕೆ ಏನಾದ್ರು ಬೇರೆ ರಾಜಕೀಯ ಕಾರಣಗಳಿದಾವ ಅಥವಾ ವಾಲಂಟರಿ ಆಗಿ ನೀವೇ ಮಾಡಿದ್ರ? ಏನಿಲ್ಲ, ಮಿನಿಸ್ಟ್ರಿ ಎಕ್ಸ್ಪಾನ್ಷನ್ ಆಗ್ತಿತ್ತು, ನನಗೆ ಅಡಿಷನಲ್ ಮಿನಿಸ್ಟ್ರಿ ಕೊಟ್ಟಿದ್ರು, ಅದನ್ನ ಡಾಕ್ಟರ್ ಸುಧಾಕರ್ ಅವ್ರಿಗೆ ವರ್ಗಾಯಿಸಲಾಯ್ತು. ಹಾಗೆ ಆ ರೀತಿ ಇನ್ನೇನಿಲ್ಲ, ಇನ್ಯಾವ ಬೇರೆ ಈ COVID-19 ಬರ್ತದೆ ಅಂತಾನು ಗೊತ್ತಿರ್ಲಿಲ್ಲ, ಇನ್ನೊಂದು ಅಂತ ಯಾವ್ದು ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಮಿನಿಸ್ಟ್ರಿ ಎಕ್ಸ್ಪಾನ್ಷನ್ ಆಯ್ತು, ಅವ್ರಿಗೆ ಅವಕಾಶವನ್ನ ಅವರು ವೈದ್ಯರೇ ಆಗಿರುವಂತವ್ರು, ಡೈನಾಮಿಕ್ ಆಗಿರುವಂತವ್ರು, ಬಹಳ ಉತ್ತಮವಾಗಿ ನಿರ್ವಹಿಸ್ತಿರುವಂತದ್ದು. ಬೇರೆ ಇನ್ಯಾವ್ದು ಇದ್ರಲ್ಲಿ ಇನ್ನೇನಿಲ್ಲ. ಎಲ್ಲಾರ್ಗು ಹಂಚ್ಕೋಬೇಕಲ್ಲ ಮಿನಿಸ್ಟ್ರಿಗಳಿರೋರೆಲ್ಲ. ಓಕೆ ಸರ್, ವಾಟ್ ಡು ಯು ಥಿಂಕ್ ಸರ್? ಏನ್ ಅನ್ಸುತ್ತೆ, ಕೊರೋನಾ ಇದು ಮ್ಯಾನ್ ಮೇಡಾ, ಲ್ಯಾಬ್ ಮೇಡಾ, ಅಥವಾ ಪ್ರಾಣಿಗಳಿಂದಾನೇ ಬಂತು ಅಂತನ? ಏನ್ ವಾಟ್ ಡು ಯು ಥಿಂಕ್ ಆಫ್ ದಿಸ್? ಅದು ತುಂಬಾ ಜನ ಇದು ಮ್ಯಾನ್ ಮೇಡ್, ಲ್ಯಾಬ್ ಮೇಡ್ ಅಂತ ಹೇಳ್ತಾ ಇದಾರೆ. ಲ್ಯಾಬ್ ಇಂದ ಇದು ಕಂಟಾಮಿನೇಟ್ ಆಗಿ ಬಂದಿರೋದು, ಲ್ಯಾಬ್ ಅಲ್ಲಿ ತಯಾರಾಗಿರೋದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕೆಲವು ಸಣ್ಣ ಪರ್ಸೆಂಟೇಜ್ ಇದು ನ್ಯಾಚುರಲ್ ಅಂತ ಇದ್ದಾರೆ. ಹಾಗಾಗಿ ಇದು ತುಂಬಾ ಪ್ರಶ್ನೆ ಇರುವಂತದ್ದು. ಹೆಚ್ಚಿರುವಂತದ್ದು ಲ್ಯಾಬ್ ಇಂದೆ ಅಂತಾನೆ ಇರುವಂತದ್ದು. ಈಗ ಆಪಾದನೆ ಇರೋದು ಇದು ಲ್ಯಾಬ್ ಇಂದೆ ಅಂತಾನೆ ತುಂಬಾ ಟಾಪ್ ಸೈಂಟಿಸ್ಟ್ ಗಳೆಲ್ಲ ಒಪ್ಪಿರುವಂತದ್ದು. ಇದು ಇಟ್ ಇಸ್ ಎ ಲ್ಯಾಬ್ ಮೇಡ್ ಅಂತಾನೆ, ಲ್ಯಾಬ್ ಅಲ್ಲಿ ಜನರೇಟ್ ಆಗಿರುವಂತ ವೈರಸ್ ಅಂತಾನೆ, ಮ್ಯಾನಿಪುಲೇಟೆಡ್ ಅಂತಾನೆ ಇರುವಂತದ್ದು. ಈ ರೀತಿ ಇದೇ ವಿಚಾರ. ಹಾಗಾಗಿ ಇದನ್ನ ಈಗ ನಾವು ಹೇಗೆ ಹ್ಯಾಂಡಲ್ ಮಾಡ್ಕೋತೀವಿ, ಫಸ್ಟ್ ಈ ಭಯದಿಂದ ಆಚೆ ಬರೋದು ಬಹಳ ಮುಖ್ಯವಾಗಿದೆ. ಈ ಭಯದಲ್ಲಿ ಇದೀವಿ, ಎಲ್ಲರೂ ಹೆಚ್ಚು ಭಯದಲ್ಲಿದೆ. ಈಗ ಇದುವರೆಗೂ ನಾವು ನೋಡಿದಾಗ ಯಾರಿಗೂ ಆರೋಗ್ಯವಾಗಿರುವಂತವ್ರಿಗೆ ಏನೂ ಸಮಸ್ಯೆ 1% ಸಮಸ್ಯೆ ಆಗಿರೋದಿಲ್ಲ. ಯಾರು ಹಾಸ್ಪಿಟಲ್ ಅಡ್ಮಿಷನ್ ಸಹ ಬೇಕಿಲ್ಲ, ಟ್ರೀಟ್ಮೆಂಟ್ ಬೇಕಿಲ್ಲ.
ನಾರ್ಮಲಿ ಎಲ್ಲಾ ಫ್ಲೂ ಇದ್ದಂಗೆ ಇವರು ಫ್ಲೂನಲ್ಲಿ ಇದ್ದಾರೆ. ಏನೋ ಒಂದ್ ಸ್ವಲ್ಪ ಕೋಮಾರ್ಬಿಡಿಟೀಸ್ ಇರೋಂತಾರು, ಒಬೀಸ್ ಇರೋರು, ಬೊಜ್ಜಿರೋರು, ಉಸಿರಾಟದ ಸಮಸ್ಯೆ ಇರೋರು, ಬೇರೆ ಬೇರೆ ಕಾಯಿಲೆ ಇರೋರು, ಇಮ್ಯುನೋ ಕಾಂಪ್ರಮೈಸ್ಡ್ ಆಗಿರೋರು, ಅಂತವ್ರಿಗೆ ಮಾತ್ರ ಸಮಸ್ಯೆ ಆಗ್ತಿರೋಂಥದ್ದಿದೆ. ಅಂತವ್ರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಅವರಿಗೆ ರಕ್ಷಣೆಗೆ ಕಂಪ್ಲೀಟ್ ನಮ್ಮ ಎನರ್ಜೀಸ್ ಎಲ್ಲ ಆ ಕಡೆ ಹೋಗೋದು ಒಳ್ಳೇದು. ಇನ್ನ ನಾವು ಇವ್ರನ್ನ ಯಂಗರ್ ಏಜ್ ಇರೋರ್ನೆಲ್ಲ ತಗೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಳ್ಳೋದು, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಮಾಡೋದು, ಇವನ್ನೆಲ್ಲ ಬಿಟ್ಟು ಒಂದ್ ಸ್ವಲ್ಪ ಸಿಂಪ್ಲಿಫಿಕೇಶನ್ ಆಗುವಂಥದ್ದು ಒಳ್ಳೇದಿರ್ತದೆ ಅಂತ ನನ್ನ ಸಲಹೆ. ಓವರ್ ದ ಟೈಮ್ ಇನ್ನ ಜಾಸ್ತಿ ಈಗ ರಿಲ್ಯಾಕ್ಸೇಷನ್ ಮಾಡಿದಷ್ಟು ಕೇಸಸ್ ಸ್ಪೈಕ್ ಆಗೇ ಆಗುತ್ತೆ, ಕಾಂಟ್ಯಾಕ್ಟಿಗೆ ಬರ್ತೀವಿ. ಬಟ್ ಇಟ್ ಈಸ್ ನಾಟ್ ಸೀರಿಯಸ್, ವಿ ಡೋಂಟ್ ಹ್ಯಾವ್ ಟು ಗಿವ್ ಸೋ ಮಚ್ ಆಫ್ ಇಂಪಾರ್ಟೆನ್ಸ್. ನಾವು ಕೊಡೋಂಥದ್ದು ಬೇಕಿಲ್ಲ. ಏನಂದ್ರೆ ಕೋಮಾರ್ಬಿಡಿಟೀಸ್ ಇರೋರ್ನ ಇನ್ಫೆಕ್ಟ್ ಆಗದಂಗೆ ನೋಡ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಇದೆ. ಅವ್ರಿಗಾದ್ರೂ ಫೆಸಿಲಿಟಿ ಏನ್ ಚೆನ್ನಾಗಿ ಇಟ್ಕೋಬೇಕು ಅದನ್ನ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ಒಳ್ಳೇದು. ಮತ್ತೆ ಕಂಟೈನ್ಮೆಂಟ್ ಏರಿಯಾ, ದೊಡ್ಡ ಏರಿಯಾಗೆ ಕಂಟೈನ್ಮೆಂಟ್ ಮಾಡೋದ್ ಬದಲು ಕಂಟೈನ್ಮೆಂಟ್ ಮನೆ ಮಟ್ಟಕ್ಕೆ ಮಾಡಿದ್ರೆ ಸಾಕು ಅನ್ಸುತ್ತೆ. 100 meters ಸಹ ಕಾನ್ಸೆಪ್ಟ್ ತೆಗಿಬೇಕು. ಪ್ರಾಬಲಿ ಯು ಶುಡ್ ಲಿಮಿಟ್ ಇಟ್ ಟು ಈಚ್ ಹೌಸ್ ಅನ್ಸುತ್ತೆ. ಆ ಮನೆಗೆ ಸೀಮಿತ ಮಾಡಿದ್ರೆ ಬಹಳ ಸಾಕು. ಅಷ್ಟು ಎಫೆಕ್ಟಿವ್ ಆಗಿ ಮಾನಿಟರ್ ಮಾಡ್ಬೋದು, ಕಂಟೈನ್ ಮಾಡ್ಲಿಕ್ಕೂ ಸುಲಭ ಆಗುತ್ತೆ. ಇಷ್ಟು ಹೇಳಕ್ ಬರ್ತೀನಿ. ಮತ್ತೆ ಈಗೆಲ್ಲ ಟೆಕ್ನಾಲಜಿನೂ ತುಂಬಾ ಅಡ್ವಾನ್ಸ್ ಆಗಿ ಬಂದಿದೆ. ನಮ್ಗೆ ಮಾನಿಟರಿಂಗ್, ಯಾರ್ಯಾರು ಕಾಂಟ್ಯಾಕ್ಟ್ ಬಂದ್ರು ತಕ್ಷಣ ಎಲ್ಲ ನಂಬರ್ಸ್ಗಳು ಸಿಗೋಂಥದ್ದು. ಅದ್ರಲ್ಲೂ ಅವ್ರೇನಾರು ನಮ್ಮ ಆಪ್ ಎಲ್ಲ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ರೆ ಇನ್ನ ಎಫೆಕ್ಟಿವ್ ಆಗಿರ್ತದೆ. ಮತ್ತೆ ನಮ್ಮ ಸರ್ವಿಸಸ್ ನ ಅವೈಲ್ ಮಾಡ್ಕೊಂಡ್ರೆ ಟೆಲಿಮೆಡಿಸಿನ್, ಟೆಲಿಕನ್ಸಲ್ಟೇಷನ್ ಎಲ್ಲ ಫೆಸಿಲಿಟಿ ಇದೆ. ಲೆವೆಲ್ 1 ನಲ್ಲಿದೆ, ಲೆವೆಲ್ 2 ನಲ್ಲಿದೆ, ಬಹಳ ಚೆನ್ನಾಗಿದೆ. ಆಸ್ಪತ್ರೆಗೆ ಬರ್ದೇನೆ ಅವ್ರಿಗೆ ಚಿಕಿತ್ಸೆ ಕೊಡುವಂಥದ್ದೆಲ್ಲ ಮಾಡ್ಬೋದು. ಈಗೆಲ್ಲ ನಾನ್ ಕೋವಿಡ್ ಪೇಷಂಟ್ಸ್ಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಒಳ್ಳೇದು. ಕೋವಿಡ್ ನ ಒಂದ್ ಕಡೆ ಇಟ್ಕೊಂಡು ವನ್ರಬಲ್ ಸೆಕ್ಷನ್ ಮಾತ್ರ ಹಾಸ್ಪಿಟ್ಲ್ ತಗೊಂಡು ಇನ್ ಮಿಕ್ಕಿದವ್ರನ್ನೆಲ್ಲ ಮನೆಯಲ್ಲೇ ಟ್ರೀಟ್ ಮಾಡೋಂಥದ್ದು ಆದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಸಿಂಪ್ಲಿಫಿಕೇಶನ್ ವಿಲ್ ಬಿ ದ ವೇ ಫಾರ್ವರ್ಡ್. ದಟ್ ಇಸ್ ವಾಟ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಸರ್. ಇನ್ನ ಗ್ರಾಜುಯಲ್ ಆಗಿ ಈ ದಿಕ್ಕಿನಲ್ಲಿ ಹೋಗ್ತಿರೋದು ಒಳ್ಳೇದು. ಇದುವರೆಗೂ ಮಾಡಿದ್ದು ಸ್ಟ್ರಿಂಜೆಂಟ್ ಆಗಿ ಸ್ಟ್ರಾಂಗ್ ಆಗಿ ಮಾಡಿದ್ದು ಒಳ್ಳೇದಿದೆ. ಬಟ್ ಓವರ್ ದ ಟೈಮ್ ವಿ ನೀಡ್ ಟು ರಿಲ್ಯಾಕ್ಸ್ ಅನ್ಸುತ್ತೆ. ಪ್ರಾಬ್ಲಿ ರಿಲ್ಯಾಕ್ಸ್ ಅಂದ್ರೆ ಇನ್ ದ ಅಪ್ರೋಚ್, ನಾಟ್ ಇನ್ ದ ಸೀರಿಯಸ್ನೆಸ್ ಅಲ್ಲ, ಫೋಕಸ್ ಶುಡ್ ಬಿ ಇನ್ಕ್ರೀಸ್. ಬಟ್ ಓನ್ಲಿ ಥಿಂಗ್ ಇಸ್ ಏಜ್ ಪ್ರಯಾರಿಟಿ, ವನ್ರಬಲ್ ಗ್ರೂಪ್ಸ್ ನ ಮೇನ್ ಆಗಿ ಇಟ್ಕೊಂಡು ಬೇರೆಯವರಿಗೆಲ್ಲ ಸಿಂಪ್ಲಿಫಿಕೇಶನ್, ಯಂಗರ್ ಏಜ್ ಅವರಿಗೆ ಸಿಂಪ್ಲಿಫೈ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಮತ್ತೆ ಏನ್ ವೈರಸ್ ಬಗ್ಗೆ ಇರುವಂತ ಭಯನ ತೆಗೆದಾಕಿಸ್ಬೇಕು. ಮತ್ತೆ ಸ್ಟಿಗ್ಮಾ ಏನ್ ಮಾಡ್ತಿದ್ದಾರೆ, ಸ್ಟಿಗ್ಮಟೈಸೇಷನ್ ಏನ್ ಮಾಡ್ತಿದ್ದಾರೆ ಅದು ಹೆಚ್ಚಾಗಿದೆ. ಜನಕ್ಕೆ ತುಂಬಾ ಹ್ಯಾರಾಸ್ಮೆಂಟ್ ಆಗಿದೆ. ಯಾರು ವೈರಸ್ ಇನ್ಫೆಕ್ಟ್ ಆಗಿದ್ದಾರೆ ಅಥವಾ ಅವ್ರ ಕುಟುಂಬದವರು, ಸುತ್ತಮುತ್ತ ಇನ್ನೊಬ್ರು ಮತ್ತೊಬ್ಬರಿಗೆ ಬಹಳಷ್ಟು ಬದುಕಲಿಕ್ಕೆ ಕಷ್ಟಕರವಾದಂತ ವಾತಾವರಣ ನಿರ್ಮಾಣ ಆಗಿದೆ. ನನ್ಗೇನೋ ಅನ್ಸುತ್ತೆ ಜನ ಒಂದ್ ಸ್ವಲ್ಪ ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಜಾಗೃತಿ ಮೂಡಿಸಿ ಇದನ್ನ ಸ್ವೀಕರಿಸೋ ರೀತಿನಲ್ಲಿ ಮಾಡುವಂತದನ್ನ ಮಾಡ್ಬೇಕು ಅಂತ ನಾನು. Sir, if I have one question, one question on today's Sonia Gandhi's statement on the migrants that Congress will pay the fare. Or ಏನ್ ಹೇಳ್ತಾ ಇದ್ದಾರೆ that the center is not paying it, so Congress will collect the money and pay. So what is the view on that, sir, basically? Because that is a hot topic today, actually. Sir, the concern with regard to the poor people, if they don't have fare, that concern to be addressed another. Okay, good, they can impress upon the government that the fare can be relaxed another. They can impress upon, or they can call upon. But telling that we'll raise money to pay the fare, this political stand, I think they need to avoid. See, this is a big war, a big thing, which our government and our system and our country unitedly, each person is been working in this direction. It is not just government. Along with government, all the people have been doing their might or their bit to fight against the COVID-19. This kind of, statements is not in good taste. Trying to politicize, trying to, divert and create some kind of, situation of confusion or kind of, instigation. It's not good. I think sense should prevail. They have also ruled this country for many years. Yes. This kind of attitude is not good for them. Probably they can impress upon the government to waive off this fare. Could have been advisable. Raising money, I can pay money. Then why not pay everything? Why not pay for everything, sir? Why not pay for everything for their livelihood,
I think they can pay, not just doing some political stunt. Yes, correct. ಸರ್ ನಿಮ್ ಕಡೆಯಿಂದ ಒಂದು ಲಾಸ್ಟ್ 2 ಕ್ವಶನ್ ಸರ್. ಒಂದು, ಈಗ ಏನ್ ಹೇಳ್ತಾರೆ, ಕ್ರೈಸಿಸ್ ಬಂದಾಗ ಕ್ರೈಸಿಸ್ ಜೊತೆಗೆ ಒಂದು ಆಪರ್ಚುನಿಟಿನೂ ಬಿಲ್ಡ್ ಆಗುತ್ತೆ ಅಂತ. ಐ ವಾಸ್ ರೀಡಿಂಗ್ ಆರ್ಟಿಕಲ್ ಸರ್. ಲಾಸ್ಟ್ ಟೈಮ್ ನಿಫಾ ಬಂದಾಗ ಕೇರಳದ ಹೆಲ್ತ್ ಸಿಸ್ಟಮ್ ನ ತುಂಬಾ ನೀಟಾಗಿ ಅವರು ಬಿಲ್ಡ್ ಮಾಡ್ಕೊಂತಾರೆ ನಿಫಾನ ಫೈಟ್ ಮಾಡೋದಕ್ಕೆ. ಆಕ್ಚುಲಿ ಆ ತರದ ಒಂದು ಕ್ರೈಸಿಸ್ ಬಂದಿರೋ ಕಾರಣಕ್ಕಾಗಿ ಅವ್ರೊಂದು ಒಳ್ಳೆ ಹೆಲ್ತ್ ಸಿಸ್ಟಮ್ ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ. ಈ ಸರಿ ಕೊರೋನಾ ಬಂದಿದೆ, ಕರ್ನಾಟಕದಲ್ಲಿ ನಮಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ಮೋಸ್ಟ್ಲಿ ಇನ್ನೊಂದ್ 2 ತಿಂಗಳ ನಂತರ ವಾಪಸ್ ತಿರುಗಿ ನಿಂತು ನೋಡಿದ್ರೆ, ಆರ್ ವಿ ಏಬಲ್ ಟು ಬಿಲ್ಡ್ ಒನ್ ಗುಡ್ ಹೆಲ್ತ್ ಸಿಸ್ಟಮ್ ಸರ್ ಯೂಸಿಂಗ್ ದಿಸ್ ಕ್ರೈಸಿಸ್ ಆಸ್ ಅನ್ ಆಪರ್ಚುನಿಟಿ? ಪ್ರಶಾಂತ್ ರೀ, ಈಗ ಈಗಿರೋ ಸ್ಟೇಟ್ಮೆಂಟೇ ಕಳೆದ ಹಲವಾರು ವರ್ಷದಿಂದ all the any problem is an opportunity. Whenever problems are there, that's an opportunity ಅನ್ನೋಂಥದ್ದು ಈಗ ಒಂದು ಹೆಡ್ಲೈನ್, ಅದು ಸ್ಟ್ರೈಕಿಂಗ್ ಸ್ಟೇಟ್ಮೆಂಟ್. ಅದು wherever there is a problem, that's an opportunity ಅನ್ನೋಂಥದ್ದೇ ಈಗ ಬಿಸ್ನೆಸ್ ಮಾಡೆಲ್ಗಳು ಬಿಲ್ಡ್ ಆಗದೆ. wherever there is a problem, it's an opportunity ಅನ್ನೋಂಥ ಮಾಡೆಲ್ ಮೇಲೆನೆ ಎಲ್ಲ ಮಾಡ್ತಾ ಇರೋದು. So I completely agree with you, sir. This is an excellent opportunity for us to build to seize this opportunity and do good things. In this direction, ಈ ದಿಕ್ಕಿನಲ್ಲಿ ನಾವು ರಾಜ್ಯ ಸರ್ಕಾರದಲ್ಲಿ ಹಲವಾರು ಆರೋಗ್ಯ ವ್ಯವಸ್ಥೆನಲ್ಲಿ ಸುಧಾರಣೆಯನ್ನ ತರಲಿಕ್ಕೆ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಮಾಡಿದ್ರೆ ಒಳ್ಳೇದು ಅನ್ನೋಂಥದ್ದು ನಿಮ್ ಸಲಹೆ ಇದೆ, ಕರೆಕ್ಟ್ ಇದೆ. ಇನ್ನೂ ಹೆಚ್ಚು ಮಾಡಬೇಕು. ಆರೋಗ್ಯಕ್ಕೆ ಉತ್ತಮವಾದಂತ ಸದೃಢವಾದಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡುವಂಥದ್ದು ಆಗ್ಬೇಕು. ಪ್ರಿವೆನ್ಷನ್ ಮೇಲೆ ವರ್ಕ್ ಮಾಡಬೇಕು. ಪ್ರಿವೆನ್ಷನ್ ಅಂದ್ರೆ ಏನು ಅಂದ್ರೆ, ಹೆಲ್ತ್ ಕೆನಾಟ್ ಬಿ ಟೇಕನ್ ಇನ್ ಐಸೋಲೇಷನ್ ಸರ್. ಈಗ ನೀವು ಡ್ರಿಂಕಿಂಗ್ ವಾಟರ್, ಈಗ ಎಷ್ಟು ಮನೆಗೆ ನೀವು ರಿವರ್ ಡ್ರಿಂಕಿಂಗ್ ವಾಟರ್ ನ ಕೊಡ್ತಾ ಇದೀವಿ ಸರ್. ಓಪನ್ ಸರ್ಫೇಸ್ ವಾಟರ್ ನ ಎಷ್ಟು ಜನ ಕೊಡ್ತಾ ಇದೀವಿ, ಎಷ್ಟು ಕಡೆ ನಡೀತಿದೆ, ಸಸ್ಟೈನಬಲ್ ಆಗಿ ನಡೆದಿದೆ ಅನ್ನೋಂಥ ನೋಡಿದ್ರೆ ನೀವು ಹೆಲ್ತ್ ಕೆನಾಟ್ ಬಿ ಡೆಲ್ಟ್ ಇನ್ ಐಸೋಲೇಷನ್ ಸರ್. ಡ್ರಿಂಕಿಂಗ್ ವಾಟರ್ ಆಗ್ಲಿ, ಸ್ಯಾನಿಟೇಷನ್ ಆಗ್ಲಿ, ಹೌಸಿಂಗ್, ಗುಡ್ ನ್ಯೂಟ್ರಿಷನ್ and sports. These are the most important thing. If it is provided, then comes next the treatment or the health facility. See, these facility, basic facility, if it is established, I don't think so even a corona can do anything. If you are having a right sleep, right nutrition, right health, corona is not going to affect you anyway, sir. Wherever you are having underlying illness, comorbidities, that is where we are going to face problems, sir. Probably health in isolation cannot be dealt, sir. It is a wholesome, a complete whole process needs to be revamped, and we need to take it very strongly. Anyhow, even if it comes to the curative, it should not become an excuse. This is an opportunity. We need to strengthen, we need to promote. There's no second thought. It should not be excused. It should not be forgiven also. I think we need to build. There's no second thought. I completely agree. Nim jote nan ಸಂಪೂರ್ಣವಾಗಿ ಒಪ್ತೀನಿ. ಇದೇನು ಅವಕಾಶಗಳು ಕ್ಷಮೆಗೆ ಯೋಗ್ಯವಾಗಿರುವಂತದ್ದಲ್ಲ. ಖಂಡಿತ ಆರೋಗ್ಯ ವ್ಯವಸ್ಥೆ ಉತ್ತಮಗೊಳಿಸುವಂತ ಇದು ಅವಕಾಶ ಇದೆ. ಈಗ ಮಾಡಿದ್ರೆ ಇನ್ಯಾವಾಗ ಮಾಡ್ಲೇಬೇಕು ಅನ್ನೋಂಥದ್ದು ನನ್ನ ಒತ್ತಾಯ ಸರ್. ಥ್ಯಾಂಕ್ ಯು ಸರ್. ಲಾಸ್ಟ್ ಒನ್ ಕ್ವಶನ್ ಸರ್. ಒಂದು ನ್ಯೂ ನಾರ್ಮಲ್ ಅಲ್ಲದೆ ಇದ್ರು ಕೂಡ ಒಂದು ಹೊಸ ತರದ ಒಂದು ನಾರ್ಮಲ್ಸಿ ಯಾವಾಗಿಂದ ರಿಟರ್ನ್ ಆಗ್ಬೋದು ಸರ್? ಎಲ್ಲ ಈಸ್ ರೆಸ್ಟ್ರಿಕ್ಷನ್ ಈಸ್ ಅಪರೆಂಟಿವ್ ಅಂದ್ರೆ ಆ ತರದ್ ಏನಾದ್ರು ಒಂದು ಗೆಸ್ ಇದೆಯಾ? ನನಗೇನು ಒಂದು ವರ್ಷದಲ್ಲಿ ಕಂಪ್ಲೀಟ್ ನಾರ್ಮಲ್ಸಿ ನೋಡ್ಬೋದು ಅನ್ಸುತ್ತೆ ಸರ್. ನಾರ್ಮಲ್ಸಿ ನೋಡಿ ಗ್ರೋತ್ ಕಡೆನೂ ಹೋಗ್ಬೋದು ಸರ್. ನಾವು ಹೆಚ್ಚು ಗ್ರೋತ್ ನೋಡುವಂತದ್ದು ಆಗ್ಬೋದು. ನನ್ಗನ್ಸುತ್ತೆ ಇನ್ ಬರುವಂತ ದಿನಗಳಲ್ಲಿ ಇನ್ನ ಮೇಲೆ ಏರ್ತಾ ಹೋಗ್ತೀವಿ ಹೊರತು ಹಿಂದೆ ನೋಡುವಂತ ಸಂದರ್ಭನೇ ಒದಗ್ ಬರಲ್ಲ ಅಂತ ಅನ್ಸುತ್ತೆ. ನನಗೇನು ಅನ್ಸುತ್ತೆ, ನಾವು ಈ ನಮ್ಮ ದೇಶದಲ್ಲಿ ವರ್ಸ್ಟ್ ಈಗ ನೋಡ್ಬಿಟ್ಟಿದೀವಿ ಸರ್. ಇನ್ಯಾವುದನ್ನ ಇದಕ್ಕಿಂತ ವರ್ಸ್ಟ್ ನೋಡುವಂತ ಪರಿಸ್ಥಿತಿ ಸಂದರ್ಭ ಉದ್ಭವ ಆಗಲ್ಲ ಅನ್ಸುತ್ತೆ. ನಮ್ಗೆ ಸದೃಢವಾದಂತ ನಾಯಕತ್ವ ಇರೋ ಕಾರಣ, ಉತ್ತಮ ನಾಯಕರು ಇರೋ ಕಾರಣ ನನಗೇನೋ ಒಳ್ಳೆ ಭವಿಷ್ಯನೇ ನೋಡ್ಲಿಕ್ಕೆ ಸಾಧ್ಯವಿದೆ. ನೀನು ಕೆಟ್ಟದನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಎಂತ ಪರಿಸ್ಥಿತಿಯಲ್ಲೂ ಉತ್ತಮ ಭವಿಷ್ಯವನ್ನ ನಾವು ನೋಡ್ತೀವಿ ಅನ್ನೋಂತ ಅಚಲವಾದಂತ ಒಂದು ನಂಬಿಕೆ ಇದೆ ಸರ್. I should thank all of you for sparing your time.